ಹಾಯ್ ಸ್ನೇಹಿತರೆ, ಇಂದಿನಕ್ಕಿಂತ ಇವತ್ತು ನಮ್ಮ ಬೆಂಗಳೂರಲ್ಲೇ ಇರುವಂಥ ಲಾಲ್ಬಾಗ್ ಶೋನ ನೋಡೋದಕ್ಕೆ ಹೊರಟಿದ್ದೀವಿ. ಗ್ಲಾಸ್ ಹೌಸ್ ಮುಂದೆ ಇರುವಂಥ ಕಾರಂಜಿ ಅದ್ಭುತವಾಗಿದೆ. ಇದು ಎಂಟ್ರೆನ್ಸಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಲಾಲ್ಬಾಗ್ ಎಂಟ್ರಿ ಆದಾಗ ನಮ್ಗೆ ಯಾವ ಥರ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಈ ಥರ ಜಾಗದಲ್ಲಿ ಹೋಗೋದು, ಒಳಗೆ ಎಂಟ್ರಿ ಚೆನ್ನಾಗಿದೆಯಲ್ಲ. 100 ಮೀಟ್ರು ಇದೇ ಥರ ನಡ್ಕೊಂಡು ಹೋಗಬೇಕು. ಚೆನ್ನಾಗಿದೆ, ಕೂಲಾಗಿ. ಇದು ಚೀನಾ ಕಡೆ ನೋಡಿರ್ತೀರಾ ಈ ಥರದ್ದು. ಏನು ಹೇಳ್ತಾರೆ ಇದಕ್ಕೆ, ದ್ವಾರ ಬಾಗಿಲು. ಪ್ರವೇಶ ಇಲ್ಲವಂತೆ. ಇದ್ರ ಪಕ್ಕದಲ್ಲಿ ಫ್ಲವರ್ಸ್ ನೋಡಿದ್ದೀರಾ, ಫ್ಲವರ್ಸ್. ಇಲ್ಲಿ ಬೈಕ್ ಪಾರ್ಕಿಂಗ್ಗೆ 24 ಅವರ್ಗೆ 50 ರೂಪಾಯಿ ತೊಗೊಂಡ್ರು. ಹಾಗೆಯೇ ಒಬ್ಬರಿಗೆ ಎಂಟ್ರಿ ಬಂದು ಇಲ್ಲಿ 80 ರೂಪಾಯಿ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಒಳಗೆ ಹೋಗ್ತಾಯಿದ್ದೀನಿ, ನೀವು ಬನ್ನಿ. ಇಲ್ಲಿರೋವಂಥ ಅದ್ಭುತವಾದ ಹೂಗಳನ್ನ, ಪರಿಸರನ ನೋಡ್ತಾ ಹೋಗ್ತಾ ಇರೋಣ. ಏನೇನು ಕಾಣಿಸುತ್ತೋ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ, ಇವಾಗ ನೋಡ್ತಾ ಇರೋದು ಸಿಂಹನ ನೋಡಿದ್ರಲ್ಲ, ಸಿಂಹ. ಇದು ಬೆಟ್ಟದ ಪಕ್ಕದಲ್ಲಿರುವಂಥ ಜಾಗ. ಈ ಸರ್ಕಲ್ಲು, ಇದರಲ್ಲಿ 4 ಕಡೆನೂ ಹೋಗ್ಬೋದು, 4 ದಾರಿನೂ ಇದೆ. ಅಲ್ಲಿ ಮಾಡಿರುವಂಥದ್ದು ಚೆನ್ನಾಗಿದೆ. ಮುಂದೆ ಹಾಗೆ ಇದನ್ನ ನೋಡ್ತಾ ಮುಂದೆ ಹೋಗೋಣ ಬನ್ನಿ. ನಾನೊಂದು 15 ವರ್ಷದ ಹಿಂದ್ಗಡೆ ಬಂದಾಗ ಆವಾಗ್ಲಿನ ಡಿಸೈನ್ಸೇ ಬೇರೆ ಇತ್ತು. ಇವಾಗ ನೋಡಿ, ಏನೋ ಈ ನೀಲಗಿರಿ ಮರದ್ದು 200 ವರ್ಷ ಆಗಿದೆ ಅಂತ ಹಾಕಿದ್ದಾರೆ. ಲಾಲ್ಬಾಗ್ ಅಂತಲೇ ಹಾಕಿದ್ದಾರೆ. 200 ವರ್ಷದ ಮರ. ಅಲ್ಲೊಂದು ಡಿಸೈನ್ ಹಾಕಿದ್ದಾರೆ. ಇರೋದು ಸಕ್ಕ ತಂಪಾಗಿದೆ. ಉಸಿರೊಳ್ಳಿ ಪ್ರಾಣಿನ ಮಾಡಿದ್ದಾರೆ. ಅಲ್ಲಿ ನೋಡಿ, ಅದು ಯಾವುದೋ ಗೊತ್ತಿಲ್ಲ. ಆ ಸೈಡ್ ನೇಮ್ ಹಾಕಿದ್ದಾರೆ. ಎಷ್ಟು ಉದ್ದವಾಗಿ ಕಾಣಿಸ್ತಿದೆ ನೋಡಿ. ಹೋಗ್ಲಿ ನೋಡಿ, ಲಾಲ್ಬಾಗ್ ಶೋ ನಡೀತಾ ಇರೋದ್ರಿಂದ ನೋಡೋದಕ್ಕೂ ತುಂಬ ಅದ್ಭುತವಾಗಿ ಕಾಣಿಸ್ತದೆ. ಮತ್ತು ಇವಾಗ ಗಾಜಿನ ಮನೆಗೆ ಹೋಗೋಣ ಬನ್ನಿ. ಇದು ಗಾಜಿನ ಮನೆ, ಗ್ಲಾಸ್ ಹೌಸ್ ಅಂತ ಕರೀತಾರೆ. ಈ ಗಾಜಿನ ಮನೆಗೆ ಹೋಗೋಣ. ನಾನು ಸುಮಾರು ಅವಾಗಿನ ಹಳೆಯ ನೆನಪುಗಳು. ಇಲ್ಲಿ ಚೆನ್ನಾಗಿರುತ್ತೆ, ಬನ್ನಿ. ಒಳಗೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಎಲ್ಲ ರಿಯಲ್ಲೇ, ನಿಜವಾದ ಹೂಗಳು. ಈ ಕಡೆನಿದೆ, ಆ ಕಡೆನಿದೆ. ನವಿಲಿನ ಭಾವಚಿತ್ರ ಮಾಡಿರುವಂಥ ಫ್ಲವರಿಂದ ಮಾಡಿರೋದೆ. ಆರ್ಟ್ ಶೇಪಲ್ಲಿ ಮಾಡಿರುವಂಥ. ಸಾರಿ ಕಡೆ ಒಂದು ಕಾರಂಜಿ ಮುಂದಗಡೆನೇ ಇರುವಂಥ ಗ್ಲಾಸ್ ಹೌಸ್ ನೋಡಿ. ಗ್ಲಾಸ್ ಹೌಸ್ನ ಒಳಗಡೆ ಇರುವಂಥ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರ ಇದೆ. ಒಳಗೋಗೋಣ ಬನ್ನಿ. ನೋಡಿ ಹಿಂಗೆ ಫ್ರೆಂಡ್ಸ್
ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ಹೋಗೋಣ ಬನ್ನಿ. ಎಂಟ್ರೆನ್ಸಲ್ಲಿ ಹೋದರೆ ನೋಡ್ಬೋದು. ಆಯೋಜನೆ ಮಾಡಲಾಗಿದೆ. ಈ ಬಾರಿಯ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಎಷ್ಟು ರಿಯಲ್ ಹೂವನೇ ಸ್ನೇಹಿತರೆ. ಆಮೇಲೆ ಎಷ್ಟು ಅದ್ಭುತವಾಗಿದೆ ನೋಡಿ. ಅವರು ಇದಿದೆಯಲ್ಲ ಮೇಯ್ನ್ ಈ ಜಾಗಕ್ಕೂ ನಾನು ಹೋಗಿದ್ದೀನಿ. ತುಂಬ ಅದ್ಭುತವಾಗಿದೆ. ಅಲ್ಲಿನೂ ಹೋದಾಗ ಸೇಮ್ ಟು ಸೇಮ್ ಇದೇ ಥರ ಇದೆ ಅಂತ ಏನು ಹೇಳ್ತಾರೆ ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಇದೇ ಥರದ್ದು ಒಂದು ಏನಕ್ಕೆ ಸೇಲ್ಗಿಲ್ಲ. ನಮಗೆ ಈ ವರ್ಷದ ಲಾಲ್ಬಾಗ್ ಶೋವಲ್ಲಿ ತುಂಬ ಅದ್ಭುತವಾದ ಕಲಾಕೃತಿಗಳು, ಹಾಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಹಾಗೆಯೇ ಇಲ್ಲಿ ಫ್ಲವರ್ ಶೋ ಅಲ್ಲಿ ವಿಭಿನ್ನವಾದ ಹೂಗಳನ್ನ ನೋಡೋಂಥ ಸೌಭಾಗ್ಯವಾದ ಕ್ಷಣಗಳನ್ನ ಕಣ್ತುಂಬಿಸ್ಕೊಂಡ್ರೆ. ಹಾಗೆಯೇ ನೀವೇನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಹೋದರೆ ಫ್ಲವರಿಂದ ಮಾಡಿರುವಂಥ ಅದ್ಭುತವಾದ
ಕಲಾಕೃತಿಗಳನ್ನು ಹಾಗೇನೆ ಇಲ್ಲಿ ಒಂದು ಮರದಲ್ಲಿ ಬರೆದಿರುವಂಥ ವಿಚಾರನ ನೀವು ಕಣ್ತುಂಬಿಸ್ಕೊಳ್ಬೋದು ಸ್ನೇಹಿತರೆ. which I must say was to me a matter of great admiration and respect. But having given up that position, ಫುಲ್ಲು ಫ್ಲವರ್ ಶೋ ಬಂದಿದ್ದಾರೆ ಲಾಲ್ಬಾಗ್ಗೆ. ನನ್ನ ಕಲರ್ ಬರ್ಬೇಕಾದ್ರೆ ಇದಕ್ಕೆ ಹಾ. ಇದು ಕುಡೀರಿ, ಹಾ. ನಿಮ್ ಸೈಜ್ ಬರ್ಬೇಕಾದ್ರೆ ಇದು ಕುಡೀರಿ. ಅಂದರೆ ಇದು ಸೂಪರ್ ಅಣ್ಣ. ಹಾಯ್ ಗಾಯ್ಸ್, ಎಲ್ಲರೂ ಲಾಲ್ಬಾಗ್ ವಿಸಿಟ್ ಮಾಡಿ ಬೆಂಗಳೂರಾಗಿರೋದು. ಸಖತ್ತಾಗೈತೆ ಪ್ಲೇಸು. ನಿಮ್ಮ ಹೆಸರು? ನಮ್ಮ ಹೆಸರು ಅಬ್ದುಲ್ ರಹಮಾನ್. ಹೃದಯಾಕಾರದಲ್ಲಿ ಇರುವಂಥ ಕಬ್ಬಿಣದ ಎಲೆಗಳ ಅಲಂಕಾರ. ಟ್ರೈನ್ ಟ್ರೈನ್ ಏನೋ ಆಗ್ಬಿಟ್ಟಿದೆ, ನಡೆಯೋಕ್ಕಾಗ್ದಿರಾ ಒದ್ದಾಡ್ತಿದೆ. ಏನಂತ ಗೊತ್ತಾಗ್ತಿಲ್ವೇ. ತಮ್ಮ ನಾನು ಲಾಲ್ಬಾಗದ ಬೆಟ್ಟಕ್ಕೆ ಹತ್ತಿದ್ದೀರಿ. ಇನ್ನು ಸುಮಾರು ಒಂದು 500 ಮೀಟ್ರ್ ಇದ್ದಾರೆ ಅನ್ಕೊಂತೀವಿ. ಏನೋ ತಲೆ ಕೆಡಿಸ್ಕೊಂಡ್ರೆ ಜಸ್ಟ್ ಒಂದು 50 ಮೆಟ್ಲು 100 ಮೆಟ್ಲು ಹಾಕ್ಬಿಟ್ರೆ ಲಾಲ್ಬಾಗ್ ಟಾಪ್ ಬಂದುಬಿಟ್ರೆ. ತಮ್ಮ ಇಲ್ಲಿ ಸುಸ್ತಾಗೋಯ್ತು ಅಂತ ಏನು ಹೇಳಿಲ್ಲ. ಹೇಳಿಲ್ಲ ನೋಡಿ, ಇಲ್ಲೇ ಮೇನ್ ಇರೋದು. ವ್ಯೂ ನೋಡ್ಕೊಂಡು ಬಿಡ್ತೀನಿ ಇವಾಗ. Good afternoon. My name is Shravani. I am studying in 7th standard. My school name is BBMP
ಹಾಯಾ ಪ್ರೈಮರಿ ಚಿನಾಯನ್ ಪಾಳ್ಯ ಸ್ಕೂಲ್. ನಾವಿವತ್ತು ಲಾಲ್ಬಾಗ್ಗೆ ಬಂದಿದ್ವಿ. ಇಲ್ಲಿ ಫ್ಲವರ್ ಶೋ ನೋಡೋಕ್ಕೆ. ಅಂಬೇಡ್ಕರ್ದು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ಸ್ದು ಎಲ್ಲ. ಅಂಬೇಡ್ಕರ್ ಶೋಗೆ ನಮಗೆಲ್ಲ ಖುಷಿ ಆಯಿತು. ಈ ವಾತಾವರಣ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆಟ ಎಲ್ಲ ಆಡಿದ್ವಿ. ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. Good afternoon. My name is Sajda Khatun. I am studying in 6th standard. My school name is BBMP HPS Chinnanpalya. ನಾವು ಇವತ್ತು ಲಾಲ್ಬಾಗ್ಗೆ ಬಂದಿದ್ರಿ. ಫ್ಲವರ್ ಡೆಕೋರೇಷನ್ ತುಂಬ ಇತ್ತು ಚೆನ್ನಾಗಿ, ಅದು ನೋಡಿದ್ರಿ. ಆಮೇಲೆ ಅಲ್ಲಿ DR ಅಂಬೇಡ್ಕರ್ದು ಮಾಡಿದ್ರು, ಅದು ನೋಡಿದ್ರಿ. ಅದು ನೋಡಿದ್ರಿ. ಆಮೇಲೆ ಅವ್ರ ಅಂಗಡಿಗೆ ಪುಸ್ತಕ ಬರ್ತಿದ್ದಾರೆ, ಅದು ನೋಡಿದ್ರಿ. ಅವ್ರ ಅಪ್ಪ ಅಮ್ಮ ಹೆಸರು ನೋಡಿದ್ರಿ, ಅವ್ರು ಎಲ್ಲಿ ಇರ್ತಾರೆ ಅಂತ ನೋಡಿದ್ರಿ. ಆಮೇಲೆ ಇಲ್ಲೆಲ್ಲ ನೋಡಿದ್ರಿ ಫ್ಲವರ್ ಎಷ್ಟು ಚೆನ್ನಾಗಿತ್ತು, ಪ್ರಾಣಿಗಳು ಎಷ್ಟು ಚೆನ್ನಾಗಿ, ಡೆಕೋರೇಷನ್ ಎಷ್ಟು ಚೆನ್ನಾಗಿತ್ತು. ಆಮೇಲೆ ನಾವು ಊಟ ಮಾಡೋಕ್ಕೆ ಜಾಗ ಹೋದ್ರಿ ಅಲ್ವಾ, ಅಲ್ಲಿ ಕೂಡ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಬಂತು, ನಮಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನಮಗೆ ಮೇಂಟೈನ್ ಮಾಡಿದ್ದಾರೆ ಸರ್ ಮ್ಯಾಮ್. ಥ್ಯಾಂಕ್ ಯು ಸರ್ ಮ್ಯಾಮ್, ಥ್ಯಾಂಕ್ ಯು. ನನಗೆ ಬಹಳ ಖುಷಿ ಆಯಿತು. ಲಾಲ್ಬಾಗಲ್ಲಿ ಮಸಾಲೆ ಪುರಿ ತಿನ್ನೋಣ ಅಂತ ಬಂದೆ. 40 ರೂಪೀಸ್ ಅಂತೆ ಮಸಾಲೆ ಪುರಿ. ನೋಡಿರಿ ಮಸಾಲೆ ಪುರಿ ಅಂಗಡಿ ಲೈನಿಗಿದೆ. ಈ ಸೈಡೆಲ್ಲ ಅಂಗಡಿಗಳೇ. ಈ ಕಡೆನೂ ಅಂಗಡಿ, ಈ ಸೈಡ್ ಐಸ್ ಅಂಗಡಿ, ಈ ಕಡೆ ನೋಡಿ ಪಾರ್ಕ್. ಲಾಲ್ಬಾಗ್ ಏನಾದರೂ ನೀವು ಬರಬೇಕಾದ್ರೆ ಮನೆಯಿಂದನೇ ಏನಾದ್ರು ತಂದುಬಿಡಿ, ಯಾಕಂದರೆ ತುಂಬ ದುಬಾರಿ ದುನಿಯಾ ಇತ್ತು. ಹಾಗಾಗಿ ಮನೆಯಿಂದನೇ ತಂದುಬಿಡಿ. ಒಳ್ಳೆ ಚೆನ್ನಾಗಿತ್ತು ಲಾಲ್ಬಾಗ್. ನೀವು ಬಂದು ಲಾಲ್ಬಾಗ್ನ ಸುಂದರವಾದ ಏನು ಹೂವಿನ ತೋಟನ ನೋಡ್ಕೊಂಡು ಪರಿಸರ ನೋಡ್ತಾ ಖುಷಿ ಪಡ್ತಾ ಆರಾಮ್ಸೆ ಎಂಜಾಯ್ ಮಾಡಿ.